ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎಂಬ್ರೋ ಧರ್ಮಸ್ಥಳ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ, ಶ್ರೀ ಕ್ಷೇತ್ರದಲ್ಲಿ ಜನವರಿ 7ರಂದು ಉದ್ಘಾಟನೆಗೊಳ್ಳಲಿರುವ ಸಂಕೀರ್ಣದ ವಿಶೇಷತೆಗಳೇನು ಎಂದು ತಿಳಿದುಕೊಳ್ಳೋಣ. ನಂಬರ್ 1, ಸರದಿಯಲ್ಲಿ ಭಕ್ತರು ಕಾಯಲು 16 ಭವನಗಳು. ಸರದಿಯಲ್ಲಿ ಭಕ್ತರು ಕಾಯುವಂತ 16 ಭವನಗಳನ್ನು ಒಳಗೊಂಡಿದೆ. ಎರಡನೇದು, ಪ್ರತಿ ಭವನದಲ್ಲಿ 800 ಭಕ್ತರು ತಂಗಾಳು ಅವಕಾಶ. ಪ್ರತಿ ಭವನಗಳಲ್ಲಿ ಒಂದೊಂದು ಭವನಗಳಲ್ಲಿ 800 ಭಕ್ತರು ತಂಗಲು ಅವಕಾಶವಿದೆ. ಮೂರನೇದು, ಭಕ್ತರು ನಿಂತು ಕಾಯುವ ಅವಶ್ಯಕತೆ ಇಲ್ಲ. ಭಕ್ತರು ನಿಂತು ಕಾಯುವಂತಹ ಅವಶ್ಯಕತೆ ಇಲ್ಲ. ಅಲ್ಲಲ್ಲಿ ಆಸನಗಳ ವ್ಯವಸ್ಥೆ ಇದೆ. ಅತ್ಯಾಧುನಿಕ ಆಸನಗಳ ವ್ಯವಸ್ಥೆಗಳು ಒಳಗೊಂಡಿದೆ. ನಾಲ್ಕನೇದು, ಸರದಿ ಸಾಗುತ್ತಿದ್ದಂತೆ ಮುಂದಿನ ಭವನಕ್ಕೆ ಸ್ಥಳಾಂತರಗೊಳಿಸ್ತಾರೆ. ಸರದಿ ಸಾಗುತ್ತಿದ್ದಂತೆ ಮುಂದಿನ ಭವನಕ್ಕೆ ಸ್ಥಳಾಂತರಗೊಳಿಸ್ತಾರೆ. ಐದನೇದು, ಭವನಗಳಲ್ಲಿ ಮಕ್ಕಳ ಆರೈಕೆ ಕೊಠಡಿ. ಭವನಗಳಲ್ಲಿ ಮಕ್ಕಳ ಆರೈಕೆ ಕೊಠಡಿ, ಶೌಚಾಲಯಗಳನ್ನು ಸಹ ಒಳಗೊಂಡಿದೆ. ಶುಚಿತ್ವಕ್ಕೆ ಕ್ಷೇತ್ರದಲ್ಲಿ ಮಹತ್ವ ಇರುವುದರಿಂದ ಶೌಚಾಲಯಗಳನ್ನು ನೀವು ಕಾಣಬಹುದು. ಆರನೇದು, ಇದು ಹವಾನಿಯಂತ್ರಣ ಕೊಠಡಿ. ಇದು ಹವಾನಿಯಂತ್ರಕ ಕೊಠಡಿ ಒಳಗೊಂಡಿರುತ್ತದೆ. ಮತ್ತು ಇದು ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇಂಥ ಅತ್ಯಾಧುನಿಕ ಸಿಸ್ಟಮ್ ಇರುವಂತ ಕ್ಯೂ ಕಾಂಪ್ಲೆಕ್ಸ್. ಮತ್ತು ನಾವು ದಕ್ಷಿಣ ಕನ್ನಡದವರಾಗಿ ನಮಗೆ ತುಂಬಾ ಹೆಮ್ಮೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಿಗೆ ನಮಗೆ ಬೆಂಬಲಿಸಿ, ಸಹಕಾರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಿದ್ದೇನೆ.